ಹಾಯ್, ವಿಷಯ ಗೊತ್ತಾಯ್ತಾ? ವಿಷಯ ಏನಪ್ಪ ಅಂದರೆ ಕಟಿಂಗ್ ಮಾಡ್ಸಕ್ಕೆ ಬಂದಿದ್ದು, ಅದೇ ಒಂದು ದೊಡ್ಡ ವಿಷಯ. ಕಟಿಂಗ್ ಮಾಡಿಸಿತ್ತು, ಕಟಿಂಗ್ ಮಾಡಿಸ್ಕೊಂಡು ನೋಡ್ತಿರ್ಬೋದು. ಲುಕ್, ಈ ಲುಕ್ ಚೆನ್ನಾಗಿತ್ತಾ, ಫಸ್ಟ್ ಲುಕ್ ಚೆನ್ನಾಗಿತ್ತಾ? ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಇವ್ನು ಹೆಂಗ ನೋಡ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ನನಗಿಂತ ಫಸ್ಟ್ ಲುಕ್ ಇಷ್ಟ ಆಯಿತು. ಸೊ ಕಟಿಂಗ್ ಎಲ್ಲ ಮಾಡಿಸಿದ್ಮೇಲೆ ಮನೆಗೆ ಬಂದು ಸ್ನಾನ ಮಾಡಲೇಬೇಕು. ಮಾಡ್ಕೊಂಡೆ ಸ್ನಾನ ಮಾಡಿದ್ಮೇಲೆ ದೇವ್ರ ದೀಪ ಹಚ್ಚಲೇಬೇಕು, ಹಚ್ತಿದ್ದೀನಿ. ಸೊ ಎಲ್ಲರಿಗೂ ಒಳ್ಳೇದು ಮಾಡ್ಕಪ್ಪ ತಾಯಿ ಅಂತ. ಹಾಗೆ ನಮ್ಮ ಮುದ್ದೆ ಮಾಡಿದ್ವಿ, ಹೋಗಿ ತಿನ್ನಂತ. ಓ ಮೈ ಗಾಡ್, ಹೋಗಿ ನೋಡಿದ್ರೆ 2 ಮುದ್ದೆ ಐತೆ. 2 ಮುದ್ದೆ ನನಗಿಂತಲ್ಲ, ನಾನು ತಿನ್ನೋದು 1 ಮುದ್ದೆ. ಸೊ ರಾಗಿ ಮುದ್ದೆ ಯಾರು ಇಷ್ಟ ಅವ್ರಿಗೆಲ್ಲ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ನನಗಂತೂ ರಾಗಿ ಮುದ್ದೆ ತುಂಬಾ ಇಷ್ಟ. ಏನಕ್ಕೆ ಅಂದರೆ ರಾಗಿ ಮುದ್ದೆ ಅದೇ ನೀ ಕೇಳಿದ್ಯಲ್ಲ, ವಿಟಮಿನ್ನು, ಎನರ್ಜಿ, ಪ್ರೋಟೀನು ಇದೆಲ್ಲ ಇದೊಂದರಲ್ಲೇ ಅದೇ. ಅದನ್ನು ಮೀರಿ ಇನ್ನೊಂದದೇ ತಾಕತ್ತು. ರಾಗಿ ಮುದ್ದೆ ಸಿಗುವಂಥ ಪೌಷ್ಟಿಕಾಂಶ ಇದೆಯಲ್ಲ, ತುಂಬ ಅದೇ ಬಾಡಿಗೆ ತಂಪು, ತೋಳಿಗೆ ಬಲ. ನನಗೆ ಮುದ್ದೆ ತಿನ್ಬೇಕಾದ್ರೆ ನಿವೇದಿತ ನೆನಪಾಯ್ತು. ಏನಕ್ಕಪ್ಪ, ಮುದ್ದೆ ತಿನ್ನೋದವರು ಸ್ಪೂನ ತಿನ್ನೋದು ಹೇಳ್ಕೊಟ್ಟಿದ್ರು. ಸೊ ಸ್ಪೂನ್ ತಿನ್ನೋದಿಲ್ಲ, ಮುರ್ಕೊಂಡು ಕೈಯಲ್ಲಿ ತಗೊಂಡು ನುಂಗಬೇಕು. ನುಂಗ್ರೆ ಸ್ವಾಹ ಆಗುತ್ತೆ. ಅಲ್ಲಿ ನಾನು ಹೊಟ್ಟಿದೆ ನಮ್ಮ ತೋಟಕ್ಕೆ. ನೋಡ್ತಿರ್ಬೋದು, ಇದು ನಮ್ಮ ತೋಟಕ್ಕೆ ಹೋಗೋ ರೋಡು ಹೇಗಿದೆ, ಚೆನ್ನಾಗಿದೆ ಅಲ್ವಾ ರೋಡ್? ಅದು ಗೊತ್ತಿರೋ ವಿಷಯನೇ. ಮುಂದೆ ಹೋಯ್ತಾ ಚೆನ್ನಾಗಿಲ್ಲ. ನಾನು ಐರೋದು ಎತ್ಕೊಂಡು ಗಾಡಿಯಿಂದ ಹೋಗ್ತಾ ಇದ್ದೀನಿ. ನೋಡ್ತಿರ್ಬೋದು, ನಮ್ಮ ತೋಟಕ್ಕೆ ಆಲ್ರೆಡಿ ಬಂದ ತಕ್ಷಣ ತೋಟ ಹೋಗ್ತಿದ್ದೀನಿ. 0 ಪೇಮೆಂಟ್ ಇನ್ಕಮ್ ಯಾವುದಪ್ಪ ಅಂದರೆ ಕರಿಬೇವು ಗಿಡ. ಒಂದು 10-15 ಗಿಡ ಹಾಕೊಂಬಿಡಿ, 0 ಪೇಮೆಂಟ್ ಇನ್ಕಮ್. ಅದು ಕೊಡ್ತಾ ಇರುತ್ತೆ ಇನ್ಕಮ್. ಕಟಿಂಗ್ ಮಾಡಿಸ್ಕೊಂಡು ಒಳ್ಳೆ ಸ್ಮಾರ್ಟ್ ಆಗಿಬಿಟ್ಟಿದ್ದೀನಲ್ಲ, ಸಖತ್ತಾಗಿ ಕಾಣ್ತಿದ್ದೀನಿ. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಸಖತ್ತಾಗಿ ಕಾಣೋಕ್ಕೆ ಬ್ಲ್ಯಾಕ್ ಶರ್ಟ್ ಹಾಕೊಂಡಿದ್ದೀನಿ. ಬ್ಲ್ಯಾಕ್ ಶರ್ಟು ನಾನು ಹಾಕಿದ್ರೆ ಚೆನ್ನಾಗಿ ಕಾಣ್ತೈತೆ, ಇಲ್ಲ ಬ್ಲ್ಯಾಕ್ ಶರ್ಟು ನನ್ನ ಬಾಡಿ ಮೇಲೆ ಇರೋದು ಚೆನ್ನಾಗಿ ಕಾಣ್ತೈತೆ, ಒಂದು ಗೊತ್ತಾಗ್ತಿಲ್ಲ. ಗೊತ್ತಾಗಿರೋ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ, ಇರಿಟೇಷನ್. ಹಾಗೆಯೇ ಅಲ್ಲಿಂದ ಮತ್ತಿದ್ದಂಗೆ ಮೊನ್ನೆ ತಂದೆ 2 ಡೇಸ್ ಬ್ಯಾಕ್ ತಂದು ನೆಟ್ಟಿದೆ ಗಿಡನ. ಸೊ ಅದೇನು ಮಾಡಿದೆ, ಹೂವು ಹಳ್ಳಿದೆ, ನೋಡ್ತಿರ್ಬೋದು. ರೋಸ್ ಇದೆ, ಬದುಕಿ ಇತ್ಕೊಡ ಹುಡುಗಿನೇ ಇಲ್ಲ ಯಾರು ನನಗೆ. ಸೊ ಅಲ್ಲಿಂದ ಬಂದೆ, ಒಳಗಡೆ ನೋಡಿದ್ರೆ ಭಯ ಆಯ್ತೈತೆ. ಕಸ ಎಲ್ಲ ಗುಡಿಸ್ಬೇಕು, ಕ್ಲೀನ್ ಮಾಡಬೇಕು, ಅಷ್ಟೊಂದು ತುಂಬ ಗಲೀಜಾಗೈತೆ. ಸೊ ಇಲ್ಲೊಂದು ಸೈಡ್ಗೆ ಬಂದಮೇಲೆ ಕೋಳಿಗೆ ನೀರಿಡಬೇಕಲ್ಲ, ಕೋಳಿಗಳಿಗೆ ಸ್ವಲ್ಪ ನೀರಿಡ್ತಿದ್ದೀನಿ ಕುಡಿಯೋದಕ್ಕೆ. ಅವು ತುಂಬ ಬಿಸಿಲೈತೆ. ಅದಾದಮೇಲೆ ಸ್ವಲ್ಪ ಕೋಳಿಗೆ ಮೇವು ಹೋಗೋಸಿ ತಿನ್ನಬೇಕಲ್ಲ ಫುಡ್ಡು, ಅದಕ್ಕೋಸ್ಕರ ಕೋಳಿ ಫುಡ್ ಹಾಕ್ತಿದ್ದೀನಿ. ಹಾಕೋದ್ಮೇಲೆ ಇಷ್ಟೇ ಕತೆ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಮತ್ತೆ ನಾಳೆ ಸಿಗುವ ಹೊಸ ವ್ಲಾಗಲ್ಲಿ. ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ಮರ್ತುಬಿಡಿ. ನೀವು ಗೊತ್ತು ಲೈಕ್ ಕೊಡೋಣ ಅಂತ, ಅದಕ್ಕೋಸ್ಕರ ಮರ್ತೇ ಬಿಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅದೇನು ನೀವು ಮೊದಲೇ ಮಾಡೋಣ, ಗೊತ್ತಿರೋ ವಿಷಯನೇ. ನಮ್ಮಂತರ ಎಲ್ಲಿ ಸಪೋರ್ಟ್ ಮಾಡ್ತೀರಾ ಕಂಡ್ರಿ ನೀವೆಲ್ಲ, ಆದರೂ ಕೇಳ್ಕೊತಿದ್ದೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾರಿ.